ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ದೇಶ ಬೆಚ್ಚಿ ಬೀಳುವಂತಹ ಒಂದು ವಿಚಾರ ಈಗ ತೆರೆದುಕೊಳ್ತಾ ಇದೆ. ಅದು ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದವರಿಂದ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ISI ನಡುವೆ ಮೆಗಾ ಲಿಂಕ್, ಬಹಳ ದೊಡ್ಡ ಬ್ಲಾಸ್ಟಲ್ಲಿ ಕೈವಾಡ ಅನ್ನುವಂಥ ಗಂಭೀರ ಆರೋಪ. ಇದು ಇದುವರೆಗೆ ಕಂಡು ಕೇಳರಿದಂತಹ ಆರೋಪ. ಅದು ಅವತ್ತು ಏನಾಯಿತು ಅನ್ನುವಂತಹ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ ಈ ಅಧಿಕಾರಿ. ಹಾಗಾದರೆ ಗೃಹ ಸಚಿವಾಲಯದ ಮಾಜಿ ಒಬ್ಬ ಪ್ರಮುಖ ಅಧಿಕಾರಿಯಾಗಿದ್ದವರು ಏನು ಹೇಳಿದ್ದಾರೆ? ಪ್ರತಿಷ್ಠಿತ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಬಿಚ್ಚಿಟ್ಟಿರುವ ಸೀಕ್ರೆಟ್ ಏನು? ಬೆಚ್ಚಿ ಬೀಳಿಸ್ತಾ ಇದೆ ಇದು. ಕಾಂಗ್ರೆಸ್ ರಿಯಾಕ್ಷನ್ ಏನಿದಕ್ಕೆ, ಅದನ್ನೆಲ್ಲ ಗಮನಿಸ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕುವ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, MHA ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾಜಿ ಅಧಿಕಾರಿ, MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಸೆಕ್ರೆಟರಿ ಆಗಿದ್ದಂಥ RVS ಮಣಿ, ಮಾಜಿಯೊಬ್ಬರು ಹಿರಿಯ ಅಧಿಕಾರಿ, ಒಳ ಹೊರಗಿನ ರಹಸ್ಯಗಳನ್ನೆಲ್ಲ ಅರಿತಂತಹ, ಅವತ್ತೇನಾಗಿತ್ತು ಅಂತ ತಿಳಿದಂತಹ ಒಬ್ಬರು ಅಧಿಕಾರಿ ಈಗ ಸ್ಫೋಟಕವಾದ ಆರೋಪ ಮಾಡಿದ್ದಾರೆ. ಆರೋಪ ಅಂದರೆ ಅವ್ರಿಗೆ ತನಗೆ ಗೊತ್ತಿರೋ ವಿಷಯ ಇದು ಅಂತ ಸಂದರ್ಶನದಲ್ಲಿ ತೆರೆದಿಟ್ಟಿದ್ದಾರೆ. 26/11 ಮುಂಬೈ ಟೆರರ್ ಅಟ್ಯಾಕ್, ಇದು ಫಿಕ್ಸ್ಡ್ ಮ್ಯಾಚ್ ಬಿಟ್ವೀನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ISI ಅನ್ನುವಂತಹ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಅವರು. ಕಾಂಗ್ರೆಸ್ಸೇ ಪಾಕಿಸ್ತಾನದ ಜೊತೆಗೆ ಮಾಡಿಕೊಂಡಿರುವಂಥ ಮ್ಯಾಚ್ ಫಿಕ್ಸಿಂಗ್ನ ಪರಿಣಾಮವೇ ಆ 26/11 ಭೀಕರವಾದ 100 ಜನರ ಮಾರಣ ಹೋಮಕ್ಕೆ ಕಾರಣವಾದ ಸರಣಿ ಬ್ಲಾಸ್ಟ್ ಅಂತ ಹೇಳ್ತಿದ್ದಾರೆ ಅವರು. ಏನಿದೆ ಅವ್ರ ಹತ್ರ ಹಾಗಾದರೆ ವಿಚಾರಗಳು? ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ? ಅವ್ರಿಗೆ ಏನೇನು ಗೊತ್ತು? ಅದು ಕಣ್ಣಾರೆ ಕಂಡಿದ್ದು ಏನು ಅವ್ರು ಹೇಳ್ತಿರೋ ಪ್ರಕಾರ? ಅದನ್ನೆಲ್ಲ ಗಮನಿಸ್ತಾ ಹೋಗೋಣ. ಕೋಸ್ಟ್ ಗಾರ್ಡ್ ರಕ್ಷಣೆಗೆ ಇಟ್ಟಿರ್ತಾರಲ್ವ ಈ ಕರಾವಳಿ ರಕ್ಷಣಾ ಪಡೆಗಳು, ಕೋಸ್ಟ್ ಗಾರ್ಡ್ ಸರ್ವಿಲಿಯನ್ಸು, ಅವ್ರಿಗೆ ಏನು ಸಿಕ್ಕಿತ್ತು ಸರ್ಕಾರದಿಂದ, ಏನು ಆದೇಶ ಹೋಯಿತು, ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಡೆಪ್ಲಾಯ್ಮೆಂಟಲ್ಲಿ ಅವತ್ತು ಏನು ಡೀಲಿಂಗ್ ಆಗಿತ್ತು ಅನ್ನೋದನ್ನೆಲ್ಲ ಅವ್ರು ಹೇಳ್ತಾ ಇದ್ದಾರೆ. 1 by 1 ಇಡ್ತಾ ಹೋಗ್ತೀವಿ. ಮಣಿಯವರ ಈ ಬೆಚ್ಚಿ ಬೀಳಿಸುವಂಥ ಅರೆಸ್ಟ್, ಮಣಿಯವರು ಮಾಡ್ತಿರೋ ಬೆಚ್ಚಿ ಬೀಳಿಸುವಂಥ ಆರೋಪ. ಹಂಗೆ ನೋಡಿದ್ರೆ ಕಾಂಗ್ರೆಸ್ ಯಾವ ಕೇಸ್ ಬೇಕಾದರೂ ಹಾಕ್ಬೋದು ಮಣಿಯವ್ರ ಮೇಲೆ. ಇದೇನು ಸಣ್ಣ ವಿಷಯನ? ಭಾರತ ಕನಸಲ್ಲಿ ನೆನೆಸ್ಕೊಂಡ್ರು ಬೆಚ್ಚಿ ಬೀಳಿಸುವಂಥ ಒಂದು ದಾಳಿ ಅದು 26/11 ಅಟ್ಯಾಕ್. ಅಂದರೆ ಸತ್ತವರದ್ದು ಎಷ್ಟು ಜನ ಅನ್ನೋದು ಗೊತ್ತು. ಆ ದಾಳಿಯ ಕರಾಳ ನೆನಪು ನಮ್ಮನ್ನು ಇನ್ನೂ ನಡಗಿಸ್ತಾ ಇದೆ. ಅಂತಹ ದಾಳಿ ಕಾಂಗ್ರೆಸ್ ISI ಜೊತೆ ಸೇರಿಕೊಂಡು ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಮಣಿ ಅನ್ನೋರನ್ನು ಯಾವ ಕೇಸ್ ಬೇಕಾದರೂ ಹಾಕಬಹುದು. ಕಾಂಗ್ರೆಸ್ ಏನು ಮಾಡುತ್ತೆ ನೋಡಬೇಕು. ಈಗ ಏನು ಹೇಳಿದ್ದಾರೆ ನೋಡಿ ಅವರು. ಅಲ್ಲಿ ಅವತ್ತು ಸರ್ವಿಲಿಯನ್ಸು ಗೊತ್ತು ಮಾಡ್ಕೊಂಡಿತ್ತಂತೆ, ಮಾಹಿತಿ ಸಿಕ್ಕಿತ್ತು. ಏನಂತ? ಕೋಸ್ಟ್ ಗಾರ್ಡ್ ಮತ್ತು ನೇವಿ ಒಂದು ಟೆರರಿಸ್ಟ್ ಶಿಪ್ಪು ಪಾಕಿಸ್ತಾನಿ ವಾಟರ್ಸ್ ಕ್ರಾಸ್ ಮಾಡ್ತಾ ಇರೋದನ್ನು ಗಮನಿಸುತ್ತೆ, ಮಾಹಿತಿ ಬರುತ್ತೆ. ನೇವಿ ಮತ್ತು ಕೋಸ್ಟ್ ಗಾರ್ಡ್ಗೆ ಇದು ಕಂಡಿರುತ್ತೆ. ಆದರೆ ಅಲ್ಲಿ ರಕ್ಷಣೆಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು, ಕಾಲ್ ಆಫ್ ಮಾಡಿಬಿಟ್ಟಿದ್ರು. ಹೈಯರ್ ಅಥಾರಿಟೀಸಿಂದನೇ ಆದೇಶ ಬರುತ್ತಂತೆ, ಸರ್ವಿಲಿಯನ್ಸ್ ಕಾಲ್ ಆಫ್ ಆಗತ್ತೆ. ಪಾಕಿಸ್ತಾನಿ ಶಿಪ್ ಗಮನಿಸಿದ ಮೇಲೂ ಅಲ್ಲಿ ರಕ್ಷಣೆಯನ್ನೇ ಕಾಲ್ ಆಫ್ ಮಾಡಲಾಗಿತ್ತು ಅನ್ನುವಂಥದ್ದು ಮೊದಲನೆಯ ಸ್ಫೋಟಕ ವಿಚಾರ. ಅವತ್ತು ಏನಾಯಿತು ಅಂತ ಹೇಳ್ತಿರೋದು. ಆಮೇಲೆ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ತಾಜ್ ಹೋಟೆಲ್ ಬ್ಲಾಸ್ಟ್, 26/11 ಬ್ಲಾಸ್ಟ್ ಆ ಲೊಕೇಶನ್ ಅಲ್ವಾ, ಅಲ್ಲಿ ಬೇಕಂತಾನೆ NSG ಕಮಾಂಡೋಗಳ ಡೆಪ್ಲಾಯ್ಮೆಂಟನ್ನು ಬೇಕಂತಾನೆ 2 ಗಂಟೆ ತಡ ಮಾಡಲಾಗಿತ್ತಂತೆ. NSG ಕಮಾಂಡೋಗಳನ್ನು ಕಳಿಸೋದಕ್ಕೆ ಅಲ್ಲಿ ಬೇಕಂತಾನೆ 2 ಗಂಟೆ ತಡ ಮಾಡಿದ್ರು. ಸೊ
ಇದು ಮ್ಯಾಚ್ ಫಿಕ್ಸಿಂಗ್, ಬೇಕಂತಾನೆ ಅವ್ರು ಬರೋದಕ್ಕೆ ದಾರಿ ಮಾಡಿಕೊಟ್ಟು ಇಲ್ಲಿ ದಾಳಿ ಆಗೋದಕ್ಕೆ ಯಾವುದೇ ಅಡೆತಡೆ ಇಲ್ಲದಂತೆ ಫಿಕ್ಸಿಂಗ್ ಮಾಡಿಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಸರಿ, ಏನು ಲಾಭ? ನೆಕ್ಸ್ಟ್ ಪ್ರಶ್ನೆನೇ ಅದೇ ಬರುತ್ತೆ. ಆಡಳಿತದಲ್ಲಿದ್ದವರು ಅವರು, ದಾಳಿ ಆದರೆ ಅವ್ರಿಗೆ ಕೆಟ್ಟ ಹೆಸರಲ್ವಾ, ರಾಷ್ಟ್ರೀಯ ಭದ್ರತೆಯಲ್ಲಿ ಸೋತಿದೆ ಸರ್ಕಾರ ಅಂತ. ಏನು ಲಾಭ ಇದಕ್ಕೆ? ಇಂತಹ ಒಂದು ಕೆಲಸ ಮಾಡೋದ್ರಿಂದ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಅನ್ನೋ ಪ್ರಶ್ನೆನೇ ನೆಕ್ಸ್ಟ್ ಕೇಳ್ತಾರೆ ಅವರು ಸಂದರ್ಶಕರು. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ಮತ್ತು ಬೆಚ್ಚಿ ಬೀಳಿಸುವಂತಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅಜ್ಮಲ್ ಕಸಬ್ ಸಿಕ್ಕಾಕ್ಕೊಂಡು ಏಕೈಕ ವ್ಯಕ್ತಿ ಉಗ್ರ, ಆತನಿಗೆ ಆತನನ್ನು ಹಿಡಿಯಲಾಯಿತು. ಸಿಕ್ಕು ಬಿದ್ದ ಮೇಲೆ ಆತ ಒಪ್ಕೊಳ್ಳೋ ರೀತಿನೂ ಆಯಿತು. ಎಲ್ಲ ರಹಸ್ಯ ಹೊರಗಡೆ ಬಂತು. ಪಾಕಿಸ್ತಾನದ ಕೈವಾಡ ಅಲ್ವಾ ಅಜ್ಮಲ್ ಕಸಬ್. ಈ ಅಜ್ಮಲ್ ಕಸಬ್ ಜೀವಂತವಾಗಿ ಹಿಡಿತಾರೆ. ಬಟ್ ಏನು ಪ್ಲ್ಯಾನ್ ಇದ್ದಿದ್ದು ಅಂದರೆ, ಅವತ್ತು ಹಿಂದೂ ಟೆರರ್ ನರೇಟಿವ್ನ ಹುಟ್ಟಾಕೋದಕ್ಕೋಸ್ಕರ ಅಜ್ಮಲ್ ಕಸಬ್ಬು ಬೆಂಗಳೂರು ಯಾವುದೋ ಸೌತಲ್ಲಿ ಒಬ್ಬ ಸಮೀರ್ ಚೌಧರಿ ಅನ್ನೋ ಹೆಸರಲ್ಲಿ ಆತ ಸಾಯೋದು ಅನ್ನೋ ಥರ ಪ್ಲ್ಯಾನ್ ಆಗಿತ್ತು. ಅಂದರೆ ಈ ಬ್ಲಾಸ್ಟ್ನ ರೂವಾರಿ ಯಾರು, ಸಮೀರ್ ಚೌಧರಿ ಅನ್ನೋ ಹೆಸರು ಬರೋ ಥರ ಇದೇ ಕಸಬ್ಬನ್ನೇ ಸಮೀರ್ ಚೌಧರಿ ಅನ್ನೋ ಹೆಸರಲ್ಲಿ ಸಾಯಿಸೋದು. ಆತನ ಹೆಸರಲ್ಲಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಸೃಷ್ಟಿ ಮಾಡಿ ಬೆಂಗಳೂರು ಮೂಲದ ಒಬ್ಬ ಹಿಂದೂ ಎಕ್ಸ್ಟ್ರೀಮಿಸ್ಟ್ ಈತ ಅನ್ನೋ ಥರ ಪ್ಲ್ಯಾನ್ ಮಾಡಿ ಆತನ ಮೂಲಕ ಆತ್ಮಾಹುತಿ ದಾಳಿನೋ ಅಥವಾ ಏನೋ ಒಂದು ಸಮಥಿಂಗ್ ಅವನು ಅಲ್ಲಿ ಸಿಗಬೇಕು, ಸತ್ತು ಬೀಳಬೇಕು, ಆತ ಸಿಗಬೇಕು. ಸಿಕ್ಕಾಗ ಆತನ ಡಾಕ್ಯುಮೆಂಟ್ಸ್ ಮೂಲಕ ಸಮೀರ್ ಚೌಧರಿ ಇದ್ದ ಅಂತ ಪ್ರೂವ್ ಆಗಬೇಕು. ಈ ಥರ ಪ್ಲ್ಯಾನ್ ಆಗಿತ್ತಂತೆ. ಸೊ ಹಿಂದೂ ಟೆರರ್ ಅಟ್ಯಾಕ್ ಇದು ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತಾನೆ, ದೇಶದಲ್ಲಿ ರಾಜಕೀಯದ ದಿಕ್ಕು ಬದಲಿಸೋದಕ್ಕೆ ಅಂತಾನೆ. ಯಾಕಂದರೆ ನಮಗೆ ಗೊತ್ತು ಇದು ಯಾವ ಟೈಮು ಹೇಳಿ, ಆರೋಪ ಇದು, ನಮಗೇನು ಅಲ್ಲಿ ಆಗಿರೋದು ಬಿಟ್ಟಿರೋದು ಗೊತ್ತಿಲ್ಲ. ಇದು MHA ಒಬ್ಬರು ಹಿರಿಯ ಅಧಿಕಾರಿಯಾಗಿದ್ದವ್ರಿಗೆ ಮಾಡಿರುವಂಥ ಸಿಡಿಸಿರುವಂಥ ಬಾಂಬು. ಅದು ಯಾವ ಟೈಮ್ ಹೇಳಿ? ಮೋದಿ, ಅಮಿತ್ ಶಾ, ಹಿಂದುತ್ವ ಮತ್ತು ಇದೆಲ್ಲ ಪಾಲಿಟಿಕ್ಸು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ಟೈಮು ಗುಜರಾತಲ್ಲಿ. ಮತ್ತು ಓವರಾಲ್ BJP ನಿಧಾನಕ್ಕೆ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದ್ದ ಸಮಯ. ಹಿಂದುತ್ವ ಪಾಲಿಟಿಕ್ಸು ಮುಂಚೂಣಿಗೆ ಬಂದಾಗಿಬಿಟ್ಟಿತ್ತು. ಸೊ ಹಿಂದೂ ಉಗ್ರ ಹಣೆಪಟ್ಟಿಯನ್ನು ಕಟ್ಟೋದು ಅವತ್ತಿನ ಪ್ಲ್ಯಾನ್ ಇದ್ದಿದ್ದು ಅಂತ ಅವ್ರು ಹೇಳಿದ್ದಾರೆ. ಮಣಿ ಅವರು ಒಂದು ಬೆಚ್ಚಿ ಬೀಳುವಂಥ ಬಾಂಬನ್ನು ಸಿಡಿಸಿದ್ದಾರೆ. ತುಕಾರಾಮ್ ಓಬ್ಳೆ, ಪ್ರತಿಯೊಬ್ಬ ಹಿಂದೂವಿನ ಮನೆಯಲ್ಲೂ ತುಕಾರಾಮ್ ಓಬ್ಳೆಯ ಫೋಟೋ ಇಟ್ಟು ಪೂಜಿಸಬೇಕು. ಇಲ್ಲ ಅಂದರೆ ತುಕಾರಾಮ್ ಓಬ್ಳೆ ಯಾರು? ಈ ಕಸಬ್ನನ್ನು ಹಿಡಿದಿದ್ದು, ಜೀವಂತವಾಗಿ ಹಿಡಿದು ಹೆಡೆಮುರಿ ಕಟ್ಟಿದಂತಹ ಒಬ್ಬ ಧೀರ ಅಧಿಕಾರಿ. ಸೊ ಆ ತುಕಾರಾಮ್ ಓಬ್ಳೆ ಇಲ್ಲದೆ ಇದ್ದಿದ್ರೆ, ಈ ಕಸಬ್ ಅನ್ನುವ ವ್ಯಕ್ತಿಯನ್ನು ಎಕ್ಸ್ಪೋಸ್ ಮಾಡದೇ ಇದ್ದಿದ್ರೆ, ಆ 26/11 ಅಟ್ಯಾಕು ಹಿಂದೂ ಟೆರರಿಸಮ್ ಭಾಗವಾಗಿ ನೂರಾರು ಜನರ ಬಲಿಯಾಯಿತು ಅಂತಾನೇ ಆಗ್ತಿತ್ತು. ಸೊ ತುಕಾರಾಮ್ ಓಬ್ಳೆಯನ್ನು ಜೀವ ಇರೋ ತನಕ ಪ್ರತಿಯೊಬ್ಬ ಹಿಂದೂನು ಪೂಜಿಸಬೇಕು ಅಂತ ಅವರು ಮಾತಾಡ್ತಾರೆ. ಅಂದರೆ ಆ ವಿಷಯ ಬರುತ್ತೆ ಅಲ್ಲಿ. ಅವರು ತುಕಾರಾಮ್ ಓಬ್ಳೆ ಹೆಸರು ಹೇಳಿದ್ಮೇಲೆ ಈಗ ಆ ರೀತಿಯ ಚರ್ಚೆ, ಎಂಥ ಧೀರ ಅನ್ನುವಂಥ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಪೂಜಿಸಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಎಕ್ಸ್ಪೋಸ್ ಮಾಡಿದ್ದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ಅದು ಬೇರೆ ಆಗ್ತಿತ್ತು ಅಂತ. ಸೊ ಮಾಲೆಗಾಂವ್ ಬ್ಲಾಸ್ಟ್, ಅಜ್ಮೇರ್ ದರ್ಗಾ ಬ್ಲಾಸ್ಟ್ ಮತ್ತು ಸಂಜಾತ ಬ್ಲಾಸ್ಟ್, ಇಲ್ಲೆಲ್ಲನೂ ಕಾಂಗ್ರೆಸ್ಸು ಬಹಳ ಪ್ಲ್ಯಾನ್ ಮಾಡಿ ಹಿಂದೂ ಉಗ್ರ ಪಟ್ಟ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿ ಫೇಲ್ ಆಯಿತು. ಹಿಂದೂ ಉಗ್ರರ ಪಟ್ಟ ಕಟ್ಟೋದಕ್ಕೆ ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದೆ. ಪಾಪ ಈ 26/11 ಅಟ್ಯಾಕ್ ಅಂತೂ ಅದೊಂದು ಸಂಚು ಪ್ಲ್ಯಾನೂ ಅಲ್ಲ, ಅದು ಭಯಂಕರವಾದ ಒಂದು ಚಾಪ್ಟರ್ ಸೃಷ್ಟಿಸುವ ಪ್ರಯತ್ನ ಆಗಿತ್ತು. ಅದು ಈ ರೀತಿ ಎಕ್ಸ್ಪೋಸ್ ಆಯಿತು ಅನ್ನುವಂಥ ಗಂಭೀರವಾದ ಆರೋಪ ಇದು ಬೆಚ್ಚ ಬೀಳಿಸ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಇದನ್ನು ತಳ್ಳಿಹಾಕತ್ತೆ. ಬರೀ ತಳ್ಳಿಹಾಕಿದ್ರೆ ಸಾಲದು, ಮಣಿ ಅವರು ಮಾಡಿರುವಂಥ ಈ ಆರೋಪ, ನೇವಿಗೆ ಕಂಡ್ರೂ ಪಾಕಿಸ್ತಾನಿ ಶಿಪ್ ಕಂಡ್ರೂ ಅವತ್ತು ಯಾಕೆ ತಡೆಯಲಿಲ್ಲ ಮತ್ತು ಕಾಲ್ ಆಫ್ ಯಾಕೆ ಮಾಡಿದ್ರು ಸರ್ವಿಲೆನ್ಸ್ನ. ಎರಡನೇ ವಿಷಯ,
ಯಾಕೆ NSG ಕಮಾಂಡೋಗಳನ್ನು 2 ಗಂಟೆ ತಡವಾಗಿ ಕಳಿಸ್ಲಾಯಿತು ತಾಜ್ ಹೋಟೆಲ್ಗೆ? ಇದೆಲ್ಲ ಪ್ರಶ್ನೆ ಎತ್ತಿ ಕಣ್ಣಾರೆ ನಮಗೆ ನೋಡಿರೋ ವಿಷಯಗಳಿವೆಲ್ಲ ಅನ್ನೋ ರೀತಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಒಂದು ಪ್ರತಿಷ್ಠಿತ ವಾಹಿನಿಯಲ್ಲಿ ಕೂತು ಕಾಂಗ್ರೆಸ್ ಏನು ಆ್ಯಕ್ಷನ್ ಬೇಕಾದರೂ ತಗೊಳ್ಬೋದು. ಏನು ಮಾಡುತ್ತೆ ಕಾಂಗ್ರೆಸ್ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಇದು ಒಂಥರ ಮೈ ಜುಮ್ ಅನ್ನಿಸುವಂಥ ವಿಷಯ. ಗೊತ್ತಿಲ್ಲ ಇದನ್ನು ನಮ್ಗೆ ಸತ್ಯಾಸತ್ಯತೆ ಯಾರೂ ಗೊತ್ತು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೊರಗಡೆ ಗೆಸ್ ಎಲ್ಲ ಮಾಡೋಕ್ಕಾಗತ್ತಾ ಈ ಥರದ್ದೆಲ್ಲ ವಿಷಯ? ಒಂದು ರಾಜಕೀಯ ಪಕ್ಷ, ಅದರಲ್ಲೂ ಅಧಿಕಾರದಲ್ಲಿರೋ ಪಕ್ಷವೇ ಶತ್ರು ರಾಷ್ಟ್ರದ ಜೊತೆಗೆ ಡೀಲ್ ಮಾಡಿ ನಮ್ಮದೇ ದೇಶದ 100 ಜನರ ಸಾವಿಗೆ ಮಾರಣ ಹೋಮಕ್ಕೆ ಕಾರಣ ಆಗತ್ತೆ ಅನ್ನೋ ಆರೋಪವನ್ನು ನಂಬೋದಕ್ಕೂ ಕಷ್ಟ ಆಗತ್ತೆ. ಬಟ್ ಅವರು ಈ ರೀತಿ ವಿಚಾರಗಳಿವೆ, ಅದನ್ನು ಸೇನೆನೇ ನೋಡಿದೆ, ಹೀಗೆಲ್ಲ ನಡೆದಿದ್ದು ಬೆಳವಣಿಗೆಗಳನ್ನು ಅನ್ನೋ ರೀತಿ ಹೇಳ್ತಿದ್ದಾರೆ. ನೋಡಿ, ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೆ ಭಯಂಕರ ರಿಟಾಲಿಯೇಷನ್ ಆಯಿತು. ಎಂಥ ರಿಟಾಲಿಯೇಷನ್ ಅಂದ್ರೆ 4 ದಿನದಲ್ಲಿ ಪಾಕಿಸ್ತಾನದ ಬೆನ್ನುಮೂಳೆ ಮುರಿಯುವಂಥ ರಿಟಾಲಿಯೇಷನ್ನು. ಇಡೀ ಜಗತ್ತು ಭಾರತವನ್ನು ಕೊಂಡಾಡ್ತಿದೆ. ಇದು ಮಾಡರ್ನ್ ಯುಗದ ಯುದ್ಧ. ಅಂದರೆ 2 ತಿಂಗಳು 3 ತಿಂಗಳು ರಷ್ಯಾ ಯುಕ್ರೇನ್ ಥರನೋ ಇರಾನ್ ಅಮೆರಿಕ ಥರನೋ ಮಾಡೋದು ಯುದ್ಧ ಅಲ್ಲ. ಈ ಮಾಡರ್ನ್ ಯುಗದಲ್ಲಿ ನಮ್ಮ ದೇಶಕ್ಕೂ ಲಾಸ್ ಮಾಡಿದೆ, ಮನುಕುಲಕ್ಕೂ ಲಾಸ್ ಮಾಡಿದೆ, ಯಾವುದೇ ಬಗೆಯಲ್ಲಿ ಸಪ್ಲೈ ಚೈನ್ನ ಸಮಸ್ಯೆ ಮಾಡಿದೆ 4 ದಿನದಲ್ಲಿ ಯುದ್ಧ ಮುಗಿಸೋದಿದೆಯಲ್ಲ, ಅದು ನಿಜವಾದ ಯುದ್ಧ. ಇದು ಯುದ್ಧದ ಕಾಲವೇ ಅಲ್ಲ. ಶತ್ರುಗಳ ಬೆನ್ನುಮೂಳೆ ಮುರಿಬೇಕು, ಪಾಠ ಕಲಿಸ್ಬೇಕು, ಆದರೆ ಜಗತ್ತಿನ ಅಭಿವೃದ್ಧಿಗೆ ಇದು ತೊಡಕಾಗಬಾರ್ದು. ಅಂತಹ ಯುದ್ಧವನ್ನು ಭಾರತ ಮಾಡಿ ತೋರಿಸಿದೆ. ಇವತ್ತು 3-4 ತಿಂಗಳು ಇರಾನ್ ಅಮೆರಿಕ ಏನು ಮಾಡಿದ್ರೋ ಅಷ್ಟೇ ದೊಡ್ಡ ಡ್ಯಾಮೇಜನ್ನು ಪಾಕಿಸ್ತಾನಕ್ಕೆ ಬರೀ 4 ದಿನದಲ್ಲಿ ಭಾರತ ಮಾಡಿ ತೋರಿಸಿದೆ. ಅಂದರೆ ಅದು ನಮ್ಮ ಭಾರತ ಸೈನಿಕರ ಚಾಕಚಕ್ಯತೆ ಮತ್ತು ಅವತ್ತು ನಮ್ಮ ನಾಯಕತ್ವ ತಗೊಂಡಂಥ ನಿರ್ಧಾರ. ಅದ್ರ ನಡುವೆಯೂ ಕಾಂಗ್ರೆಸ್ ಏನು ಹೇಳಿದ್ರು, ಸರಿಯಾಗಿ ಹೊಡಿಲಿಲ್ಲ, ಇನ್ನೂ ಹೊಡಿಬೇಕಿತ್ತು, ನುಗ್ಗು ಹೊಡಿಬೇಕಿತ್ತು, ಜನನೂ POKನೂ ತೊಗೊಂಡ್ಬಿಡ್ಬೇಕಿತ್ತು, ಏನೇನೆಲ್ಲ ಹೇಳಿದ್ರು. ಅವತ್ತು ಗೆದ್ದ ಯುದ್ಧವನ್ನೇ ಪಾಕಿಸ್ತಾನಕ್ಕೆ ಗೆದ್ದ ಯುದ್ಧವನ್ನು ನಿಜವಾಗಿ ಉಳಿಸ್ಕೊಳ್ಳಿಲ್ಲ ಇಂದಿರಾ ಗಾಂಧಿಯವರು. ಏನಾಯಿತು ಅವತ್ತು ಬಾಂಗ್ಲಾ ಸಪ್ರೇಷನ್ನು ಎಲ್ಲ ಮಾತಾಡ್ತಾರೆ ಜಗತ್ತಿನಲ್ಲಿ, ಇದೆಲ್ಲ ಚರ್ಚೆ ಇನ್ನೂ ಉಳ್ಕೊಂಡಿದೆ ಜೀವಂತವಾಗಿ. ಬಟ್ ಇವತ್ತು ಈ ಯುದ್ಧ 4 ದಿನಗಳ ಯುದ್ಧ ಪಾಕಿಸ್ತಾನವನ್ನು ಕಂಡು ಕೇಳರಿಯದಂತೆ ನಲುಗಿಸಿದೆ. ಬರೀ ಬಂದೂಕಿಂದ ಅಲ್ಲ, ವಾಟರ್ ಸ್ಟ್ರೋಕಿಂದ. ಬಂದೂಕಲ್ಲಿ ಹೊಡೆದ್ರೆ ಅವ್ರು ಮತ್ತೆ ಎದ್ದು ನಿಲ್ತಾರೆ. ಅಮೆರಿಕ ದುಡ್ಡು ಕೊಡ್ಬೋದು, ಚೀನಾ ದುಡ್ಡು ಕೊಡ್ಬೋದು, ಯಾರು ಬೇಕಾದರೂ ಕೊಡ್ಬೋದು ಅವ್ರಿಗೆ ಫಂಡಿಂಗ್. ಬಟ್ ಭಾರತ ಒಂದು ಐತಿಹಾಸಿಕ ಪ್ರಮಾದ. ಭಾರತದ ನೀರನ್ನು, ನಮ್ಮ ಪಾಲಿನ ನೀರನ್ನೂ ಕೂಡ ಅವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀವೇ ಬಳಸ್ಕೊಳ್ಳಿ ಅಂತ ಹಿಂದಿನ ಆಡಳಿತ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿತ್ತಲ್ಲ, ಅದನ್ನು ಕಟ್ ಮಾಡುವಂಥ ಒಂದು ಐತಿಹಾಸಿಕ ಪ್ರಮಾದ ಸರಿ ಮಾಡುವಂಥ ಅತಿ ದೊಡ್ಡ ಅಸ್ತ್ರವನ್ನು ಭಾರತ ಸರ್ಕಾರ ಬಿಟ್ಟಿದೆ. ಅದು ಇವತ್ತಿಗೂ ಪಾಕಿಸ್ತಾನವನ್ನು ನಿಂತಲ್ಲೇ ಬೆವರಿಸ್ತಾ ಇದೆ. ಮತ್ತು ಅದು ಕೆಲವು ವರ್ಷಗಳಲ್ಲಿ ಅದರ ಎಫೆಕ್ಟ್ ಏನಾಗುತ್ತೆ ಪಾಕ್ ಮೇಲೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡಬಹುದಾಗಿದೆ. ಇಷ್ಟೆಲ್ಲ ಆದಮೇಲೂ ನಮ್ಮವ್ರು ಎಷ್ಟು ಜನ ಸತ್ರು, ಪಾಕಿಸ್ತಾನಕ್ಕೆ ಹೋಗಿ ಎಷ್ಟು ಜನ ಸತ್ರು, ರಾಜನಾಥ್ ಸಿಂಗ್ ಅವರು ಶ್ರದ್ಧಾಂಜಲಿ ಸಲ್ಲಿಸ್ತಾರೆ, ನಮ್ದು ಎಷ್ಟು ಯುದ್ಧ ವಿಮಾನ ಹೋಯಿತು, ಇಂತಹ ಪ್ರಶ್ನೆಗಳು ಬಂದು ಪಾಕಿಸ್ತಾನದ ಟೋನಲ್ಲಿ ನಮ್ಮಲ್ಲಿರೋರು ಕೆಲವರು ಮಾತಾಡಿ ನಮ್ಮ ಸೈನ್ಯವನ್ನು ಅವಮಾನಿಸೋ ರೀತಿಯಲ್ಲಿ, ಪ್ರಶ್ನಿಸೋ ರೀತಿಯಲ್ಲಿ ಬಂದವು ಪ್ರಶ್ನೆಗಳು, ಗಮನಿಸಿದ್ದೀವಿ ನಾವು. ಆದರೆ ಈಗ ಈ ವಿಚಾರಗಳನ್ನೆಲ್ಲ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಪಹಲ್ಗಾಮ್ ದಾಳಿ ಆದಾಗ ಇದು ಬಂದಿತ್ತು, 26/11 ಅಟ್ಯಾಕ್ ಆದಾಗ ಯಾಕೆ ರಿಟಾಲಿಯೇಟ್ ಮಾಡಲಿಲ್ಲ ಭಾರತ? ಇದಕ್ಕೆ ಚಿದಂಬರಂ ಅವರು ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ಅದೇ ಕಾಂಗ್ರೆಸ್ನ ವಿತ್ತ ಸಚಿವರಾಗಿದ್ದವರು, ಒಬ್ಬರು ದೊಡ್ಡ ನಾಯಕ ಏನು ಹೇಳಿದರು, 26/11 ಅಟ್ಯಾಕ್ ಆದಾಗ ಮೈಯೆಲ್ಲ ಉರಿದಿತ್ತು, ನಮಗೆ ರಿಟಾಲಿಯೇಟ್ ಮಾಡಬೇಕು ಅಂತ ಅನಿಸಿತ್ತು. ಮತ್ತು ನಾನು ಹೇಳಿದ್ದೆ ಮನಮೋಹನ್ ಸಿಂಗ್ ಅವ್ರ ಹತ್ರ. ಆದರೆ ಭಾರತ ರಿಟಾಲಿಯೇಟ್ ಮಾಡದೆ ಕೈ ಕಟ್ಟಿ ಕೂರ್ತು ಅಂತ ಚಿದಂಬರಂ ಅವರು ಒಂದು ಬಹಳ ದೊಡ್ಡ ಸೀಕ್ರೆಟನ್ನು ಸಿಡಿಸಿರ್ತಾರೆ. ಸ್ವತಃ ಚಿದಂಬರಂ ಅವರ ಮಾತುಗಳು ಆಶ್ಚರ್ಯಕ್ಕೆ ಕಾರಣ ಆಗಿದ್ವು. ಈಗ MHA ಎಕ್ಸ್ ಆಫೀಸರ್ ಒಬ್ಬರು ಇಂತಹ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಗೊತ್ತಿಲ್ಲ ಇದು ಎಷ್ಟು ಗಂಭೀರವಾಗಿ ತಗೊಳುತ್ತೆ ಈ ದೇಶ ಅಂತ. ಯಾಕಂದರೆ ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ. ಅಧಿಕಾರಿ ಆಗಿದ್ದವರೊಬ್ಬರು ಹಿಂಗಾಗಿತ್ತು ಅವತ್ತು ಅಂತ ಹೇಳ್ತಿರೋದಷ್ಟೇ. ಕಾಂಗ್ರೆಸ್ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕಪ್ಪ ನಮ್ಮ ವಿಚಾರದಲ್ಲಿ ಮಾತಾಡೋದಾದರೆ. ಎಂತಹ ಆರೋಪ ಇದು! ಅಯ್ಯಪ್ಪ, ಈ ವಿಚಾರ ಏನಾದರೂ ಜನ ನಂಬಿಬಿಟ್ರೆ ಕಾಂಗ್ರೆಸ್ಸನ್ನು ಯಾರೂ ತಿರುಗಿ ನೋಡೋ ಹಾಗಿಲ್ಲ, ಅಂತಹ ಆರೋಪ. ಸೊ ಕಾಂಗ್ರೆಸ್ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಬಹುದು.
ತಗೊಳ್ಳೋದೇ ಆದರೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಪಾಕಿಸ್ತಾನದ ಜೊತೆಗೆ ಅಂಥದ್ದೊಂದು ಡೀಲ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಈಗ ಮೊನ್ನೆ ಒಂದು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ, ಮಿರ್ವಾಯಿಜ್ ಫಾರೂಕ್ ಅವರು ಸಪ್ರೇಟಿಸ್ಟ್ ಈ ವ್ಯಕ್ತಿ, ಆತನನ್ನು ಒಮರ್ ಅಬ್ದುಲ್ಲಾ ಇನ್ವೈಟ್ ಮಾಡ್ತಾರೆ ಜಂತರ್ ಮಂತರಲ್ಲಿ ಜಮ್ಮು ಕಾಶ್ಮೀರ ಸ್ಟೇಟ್ಹುಡ್ ಪ್ರೊಟೆಸ್ಟ್ಗೆ ಅನ್ನೋದೇ ಆಕ್ರೋಶಕ್ಕೆ ಗುರಿ ಆಯಿತು. ರಾಹುಲ್ ಗಾಂಧಿ ಒಮರ್ ಅಬ್ದುಲ್ಲಾ ಸ್ಟೇಜ್ ಶೇರ್ ಮಾಡ್ತಾರ, ಪಾಕ್ ಉಗ್ರರ ಸಾವಿಗೆ ಕಣ್ಣೀರು ಹಾಕುವ, ಪಾಕ್ ಉಗ್ರರ ಪರವಾಗಿ ಮಾತಾಡುವ, ಪಾಕಿಸ್ತಾನ ಸರ್ಕಾರದ ಪರವಾಗಿ ಮಾತಾಡುವ, ಜಮ್ಮು ಕಾಶ್ಮೀರ ಪಾಕಿಸ್ತಾನದ್ದು ಅಂತ ಹೇಳಿಕೆ ಕೊಡುವ, ಕಾಶ್ಮೀರ್ ಪಾಕಿಸ್ತಾನ್ ಹೇ ಅಂತ ಹೇಳಿಕೆ ಕೊಡುವಂಥವರ ಸನ್ಮಾನ ನಡೆಯುತ್ತೆ ಇಲ್ಲಿ ಅಂದರೆ ಏನಿದು ಭಯೋತ್ಪಾದಕರ ಜೊತೆಗಿನ ಡೀಲ್ ಅನ್ನೋ ಚರ್ಚೆ, ಆಕ್ರೋಶ ಎಲ್ಲ ಮೊನ್ನೆ ಸಿಡ್ದಿತ್ತು, ನೋಡಿದ್ವಿ ನಾವು. ಚೀನಾ ಜೊತೆ ಏನು ಲಿಂಕು, ಪಾಕಲ್ಲಿರೋರ ಜೊತೆ ಏನು ಲಿಂಕು, ಇದೆಲ್ಲ ಪ್ರಶ್ನೆಗಳನ್ನು BJP ಅವಾಗವಾಗ ಮಾಡ್ತಿರುತ್ತೆ. ಅಲ್ಲಿಂದ ಮ್ಯಾಂಗೋ ಗಿಫ್ಟ್ ಬರುತ್ತೆ ಇಲ್ಲಿನ ನಾಯಕರುಗಳಿಗೆ, ಯಾಕೆ ಬಂತು ಬಾಕ್ಸ್ ಗಟ್ಟಲೆ ಮ್ಯಾಂಗೋಗಳು, ಇದೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ ಅವಾಗವಾಗ BJPಗರು. ಬಟ್ ಇದನ್ನೆಲ್ಲ ಜನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕಂದರೆ ಏನೋ ಇರುತ್ತೆ ಸಣ್ಣ ಪುಟ್ಟದ್ದು, ಅದನ್ನು ಅಷ್ಟೊಂದು ಭಯೋತ್ಪಾದಕತೆಗೆ ಕನೆಕ್ಟ್ ಮಾಡಬೇಕಾ ಅಂತ ಅಂದುಕೊಂಡು ಸುಮ್ಮನಾಗ್ತಾರೆ. ಇದಂತೂ ತುಂಬ ಎಕ್ಸ್ಟ್ರೀಮ್ ಆಗೋಯ್ತು. ಮಣಿ ಅವರು ಸಿಡಿಸಿರೋ ಬಾಂಬು, ಇದರ ಸುತ್ತ ಏನಾಗುತ್ತೆ ನೋಡಬೇಕು. ಇಡೀ ದೇಶ ನಿಬ್ಬೆರಗಾಗಿದೆ ಈ ಒಂದು ಸಂದರ್ಶನದಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.